ಸಿಎಂ ಮನೆ ಬಳಿ ಮರ ಬಿದ್ದರೆ ಕೇವಲ 10 ನಿಮಿಷದಲ್ಲಿ ತೆರವು ಕಾರ್ಯಾಚರಣೆಗೆ ಜಿಪಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಬೇರೆ ಕಡೆ ಮರಗಳು ಬಿದ್ದರೆ ತೆರವು ಮಾಡೋದಕ್ಕೆ ಯಾಕೆ ನಿರ್ಲಕ್ಷ್ಯ? ನಿನ್ನೆ ಸಂಜೆ 5:15ರಿಂದ ಹಲವು ಕಡೆಗಳಲ್ಲಿ ಮರ ಬಿದ್ದಿದೆ. ಸಮಸ್ಯೆಗಳಾಗ್ತಾ ಇದೆ, ಕರೆಂಟ್ ಇಲ್ಲ ಅಂತ ಜನರು ಫೋನ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಸಿಎಂಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನ ಹಾಗಾದ್ರೆ? ಜಿಪಿ ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲೇಶ್ವರಂ 10ನೇ ಅಡ್ಡ ರಸ್ತೆಯಲ್ಲಿ ಮರ ಬಿದ್ದಿದೆ, ಇನ್ನೂ ಕೂಡ ತೆರವಾಗಿಲ್ಲ. ಬುಡ ಸಮೇತವಾಗಿ ಅಲ್ಲಿ ಮರ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಮರ ಬಿದ್ದರೂ ಕೂಡ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ತೆರಳಿಲ್ಲ. ಮರ ಬಿದ್ದು ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಸಂಚಾರಕ್ಕೆ ತೊಂದರೆಯಾಗಿದೆ. ಅಲ್ಲಿ ಗಮನಿಸ್ತಾ ಇರಬಹುದು, ಮರದ ಕೆಳಭಾಗದಲ್ಲಿ 2 ವೀಲರ್ ಯಾವ ರೀತಿ ಅಪ್ಪಚ್ಚಿ ಆಗಿದೆ ಅಂತ. ಅದನ್ನು ಕೂಡ ಎಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ದೊಡ್ಡ ಮರ ಅದು. ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ, ಈ ರೀತಿ ಸಮಸ್ಯೆಗಳಾಗಿದೆ, ಬಂದು ಸರಿ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಜಿಪಿಎ ಅಧಿಕಾರಿಗಳ ಅಧಿಕಾರದ ಮದವೋ ಅಥವಾ ನಿರ್ಲಕ್ಷ್ಯವೋ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಳೆ ಬರುತ್ತೆ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಅಂತ ಗೊತ್ತಿರುತ್ತೆ. ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆಗಳಾಗ್ತಾ ಇದೆ. ಅವರು ಪ್ರತಿ ಬಾರಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಒಣಗಿರುವಂತಹ ಮರಗಳನ್ನು ತೆರವು ಮಾಡಿಸಿದ್ರೆ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಪ್ರತಿ ಬಾರಿ ಕೂಡ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಒಂದು ವೇಳೆ ಈ ರೀತಿ ನಿರ್ಲಕ್ಷ್ಯಗಳು ತೋರಿದಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಾದ್ರೆ ಅಧಿಕಾರಿ? ಜನಸಾಮಾನ್ಯರ ಸಮಸ್ಯೆಯೇ ಅಲ್ವಾ ಹಾಗಾದ್ರೆ? ಸಿಎಂ ನಿವಾಸದಲ್ಲಿ ಒಂದೆರಡು ಮರ ಬಿತ್ತು, ಅಲ್ಲೇನೋ ಸಮಸ್ಯೆಗಳಾಯ್ತು ಅಂದ ತಕ್ಷಣ 4-5 ಅಧಿಕಾರಿಗಳ ತಂಡನೇ ಅಲ್ಲಿ ಹೋಗಿ ನೆರೆದಿರುತ್ತೆ.